ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ಅಶೋಕ್ ಮಳಗಲಿಯವರ ಶ್ರೀಮತಿ ಅನ್ನಪೂರ್ಣ ಮಳಗಲಿಯವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಅವರ 7 ಕೃತಿಗಳ ಲೋಕಾರ್ಪಣೆಯಲ್ಲಿ ನನಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಕೃತಿ ಪರಿಚಯನೇ ಇಲ್ಲ, ಸಮಯದ ರಿಸ್ಟ್ರಿಕ್ಷನ್ನು ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಅತಿಥಿಗಳು ಹೆಂಗೆ ಬೇಕಂಗೆ ಇರ್ಬೋದು. ಗೆಸ್ಟ್ ಕ್ಯಾನ್ ಬಿಹೇವ್ ಹೌ ಎವರ್ ಹಿ ವಾಂಟ್ಸ್ ಬಟ್ ನಾಟ್ ದ ಹೋಸ್ಟ್. ಆದರೆ ಹಂಗೆ ಮಾಡೋಂಗಿಲ್ಲ. ಒಂದೂವರೆ ಆದ ಕೂಡಲೇ 90% ನಮಗೆಲ್ಲ ಡಯಾಬಿಟಿಕ್ಸ್ ಇರುತ್ತೆ. ಹಾಗಾಗಿ ಏನಿದ್ರೂ ನಮ್ಮ ಲಿಮಿಟ್ ಏನಂದರೆ 130 ಅಷ್ಟೇ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕ ಕಾರ್ಯಕ್ರಮವಾದರೂ ಕೂಡ ಇದಕ್ಕೊಂದು ಸಾರ್ವತ್ರಿಕ ರೂಪವನ್ನು ಕೊಡಲಿಕ್ಕೆ ಅಶೋಕ್ ಮಳಗಲಿಯವರು ಯಶಸ್ವಿಯಾಗಿದ್ದಾರೆ. ನಾನು ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು, ಬೇರೆ ಬೇರೆ ಕೆಲಸಗಳಲ್ಲಿ ಪ್ರವಾಸ ಮಾಡ್ತಾ ಇರಬೇಕಾದಾಗ ಪ್ರವಾಸಿಗನಾಗಿ ಎಲ್ಲರನ್ನೂ ಗಮನಿಸ್ತಾ ಇರ್ತೇನೆ. ಐ ಆಮ್ ಎ ಗುಡ್ ಅಬ್ಸರ್ವರ್. ಹಾಗೆ ವಿದೇಶ ಪ್ರವಾಸದಲ್ಲಿ 2 ಸಲ ಬಾಲಿ ಮತ್ತು ಯುರೋಪ್ನಲ್ಲಿ ಇವರಿಬ್ಬರು ದಂಪತಿಗಳು ಒಟ್ಟಿಗೆ ಇರ್ತಿದ್ರು. ಬಹಳಷ್ಟು ಸಲ ನಮ್ಮ ಸಮಾಜದಲ್ಲಿ ಏನಾಗ್ತದೆ ಅಂದರೆ, ವಿ ಲವ್ ಆ್ಯಂಡ್ ಮ್ಯಾರಿ ಆ್ಯಂಡ್ ಫಾರ್ಗೆಟ್ ಲವ್ವಿಂಗ್ ಆಫ್ಟರ್ ಮ್ಯಾರೇಜ್. ಪ್ರೀತಿಸಿ ಮದುವೆ ಹಾಕಿವಿ, ಮದುವೆ ಆದಮೇಲೆ ಪ್ರೀತಿಸೋದನ್ನು ಮರ್ತು ಬಿಡ್ತೀವಿ, ಯಾಕೋ ಚಾನ್ಸಸ್ ಸಿಗೋಂಗಿಲ್ಲ. ಆದರೆ ಮಳಗಲಿಯವರು ಸೋಮಶೇಖರ್ ಅವ್ರು ಸರ್ ಕೇಳ್ತಾಯಿದ್ರು, ನಿಮ್ದು ಲವ್ ಮ್ಯಾರೇಜ್ ಅಂತ. ಇಲ್ಲ, ಹೀ ಸ್ಟಾರ್ಟೆಡ್ ಲವ್ವಿಂಗ್ ಹರ್ ಆಫ್ಟರ್ ಮ್ಯಾರೇಜ್. ಎಷ್ಟು ಅಂತಂದ್ರೆ ಎಲ್ಲೂ ಬಿಟ್ಟು ಹೋಗಲಾರ್ದಷ್ಟು, ಎಲ್ಲ ಕಾಲಕ್ಕೂ ಜೊತೆಗಿರೋದು ಖುಷಿನೂ ಆಗುತ್ತೆ, ಸಂಶಯನೂ ಬರ್ತದೆ. ಮತ್ತು ಇಂಗ್ಲೀಷ್ನಲ್ಲಿ ಸಕ್ಸಸ್ಫುಲ್ ವೈಫ್ ಯಾವಾಗಲೂ ಹಿಂದಿರ್ತಾಳಂತಾರೆ. ಮತ್ತು ಇವ್ರು ಯಾಕೆ ಜೊತೆಗಿರ್ತಾರಪ್ಪ? ನನಗೆ ಮಳಗಲಿಯವ್ರ ಮೇಲೆ ಡೌಟ್ ಬರ್ತಿತ್ತು. ಇವ್ರೇನರ ಡೌಟ್ಫುಲ್ ಪರ್ಸ್ನಾಲಿಟಿ ಅದಾರನಪ್ಪ, ಅದಕ್ಕೆ ವೈನಿ ಇವ್ರು ನೊಟ್ಟ ಬಿಟ್ಟಿರೋದಿಲ್ಲನೋ ಅಂತ. ಏನು ಸಂಗಾತಿಯಾಗಿರ್ತಾರೋ, ಏನು ಹಿಂದಿರ್ತಾರೋ, ಜೊತೆಗಿರ್ತಾರೋ, ಅಥವಾ ಕೆಲವರು ಮುಂದಿರ್ತಾರೋ, ಏನೂ ಹೇಳಕ್ಕೆ ಬರೋಂಗಿಲ್ಲ. ದೇರ್ ಇಸ್ ಎ ಕನ್ಫ್ಯೂಷನ್ ಇನ್ ಫ್ಯಾಮಿಲಿ ಲೈಫ್. ಡೋಂಟ್ ಕಮ್ ಬಿಹೈಂಡ್ ಮೀ, ಐ ಆಮ್ ನಾಟ್ ಯುವರ್ ಲೀಡರ್. ಡೋಂಟ್ ಕಮ್ ಇನ್ ಫ್ರಂಟ್ ಆಫ್ ಮೀ, ಐ ಆಮ್ ನಾಟ್ ಯುವರ್ ಫಾಲೋವರ್. ಕಮ್ ಲೆಟ್ ಅಸ್ ಗೋ ಟುಗೆದರ್ ಬಿಕಾಸ್ ವಿ ಆರ್ ಫ್ರೆಂಡ್ಸ್ ಅನ್ನುವಂಥ ಒಂದು ಪೋಯಮ್ ಇದೆ ಇಂಗ್ಲೀಷ್ನಲ್ಲಿ. ನಮ್ಗೆ ಯಾರೂ ಮುಂದೆ ಹೋಗೋದು ಬೇಡ, ಯಾರೂ ನಮ್ಮ ಹಿಂದೆ ಬರೋದು ಬೇಡ. ನಾವು ಎಲ್ಲರದು ಜೊತೆಗೆ ಹೋಗಬೇಕು. ಜೊತೆಗೆ ಹೋದಾಗ ಜೀವನ ಭಾಳ ಮೀನಿಂಗ್ಫುಲ್ ಇರ್ತದೆ. ಅಲ್ಲಿ ನಾವು ಭಾಳಷ್ಟು ಸಲ ನಮ್ಮ ತಪ್ಪುಗಳನ್ನು ಸಾರ್ವಜನಿಕ ಜೀವನದಲ್ಲಿರೋರು ಕನ್ಫೆಸ್ ಮಾಡ್ಕೊಳ್ಳೋಂಗಿಲ್ಲ. ಎಂಜಾಯ್ ಮಾಡ್ತೀವಿ ಜೀವನವನ್ನು. ಹೋಗ್ತೀವಿ, ಗೆಸ್ಟ್ ಆಗ್ತೀವಿ, ಜನ ಹೊಗಳ್ತಾರೆ, ಭಾಷಣ ಭಾಳ ಚಲೋ ಮಾಡಿದ್ರಿ ಸರ್ ಅಂತಾರೆ, ಖುಷಿ ಪಡ್ತೀವಿ. ಈ ಪರ್ಸ್ನಲ್ ಲೈಫಿನ ಮೈಂಡ್ಸೆಟ್ ಹೆಂಗಾಗಿರ್ತದೆ ನಮ್ಗಂದ್ರೆ, ಮನೆಗೆ ಹೋದ್ಮೇಲೂ ನಮ್ಗೆ ಹಂಗೆ ರೆಸ್ಪೆಕ್ಟ್ ಕೊಡಲಿ ಅಂತ ಬಯಸ್ತೀವಿ. ಆದ್ರೆ ಹಂಗೆ ಇರಂಗಿಲ್ಲ. ಮನ್ಯಾಗ ಸಿಚುವೇಶನ್ನೇ ಬೇರೆ ಇರ್ತದೆ. ಇಲ್ಲಿ ಹಾರ, ಇಲ್ಲಿ ಶಾಲು, ಯು ಕಾಂಟ್ ಎಕ್ಸ್ಪೆಕ್ಟ್ ಇನ್ ದ ಹೋಮ್. ಅವರು ಬೇರೆ ಶಾಲು ಹಿಡ್ಕೊಂಡು ನಿಂತಿರ್ತಾರೆ, ಅವ್ರಿಗೆ ಸಾಕಾಗಿ ಹೋಗಿರ್ತದೆ ಜೀವನ. ಹಂಗೆ ಆಗಬಾರ್ದು ಅಂತ ಮಳಗಲಿಯವರು ವೈನಿಯವ್ರನ್ನ ಯಾವಾಗಲೂ ಜೊತೆಗೆ ಕರ್ಕೊಂಡು ಹೋಗಿದ್ರು, ಮನೆಗೆ ಹೋದ್ಮೇಲೆ ವ್ಯತ್ಯಾಸ ಆಗಬಾರ್ದು ಅಂತ. ಅದು ಅವರೊಂದು ಟ್ರಿಕ್ಕು ಮತ್ತು ಒಳ್ಳೆಯ ಗುಣ ಕೂಡ. ಮತ್ತು ಸುಮಾರು 100 ಜನ ನಾವಿದ್ವಿ ಪ್ರವಾಸದಲ್ಲಿ. ಬೆಳಗ್ಗೆ 6:30 ಇವ್ರು ರೆಡಿಯಾಗಿ ಕೆಳಗಡೆ ಇದ್ದುಬಿಡ್ತಿದ್ರು. ಎಲ್ಲರೂ ಇರ್ತಿರ್ಲಿಲ್ಲ, ನಾವಿನ್ನೂ ಕಾಫಿ ಕುಡಿಯೋಕೆ ಬಂದಿರ್ತಿದ್ರು, ವೈನಿಯವರು ಕೆಳಗೆ ಬಂದಿರ್ತಿದ್ರು. ಹಿಂಗೆ ನಾನು ಹಿಂದೂ ಇಲ್ದ ಮುಂದೂ ಇಲ್ದ ಯುರೋಪಿಗೆ ಒಬ್ಬನೇ ಹೋಗಿದ್ದೆ. ಹಾಗಾಗಿ ಪಾಪ ಇವರಿಬ್ಬರಿಗೆ ನನ್ನ ಬಗ್ಗೆ ಭಾಳ ಅನುಕಂಪಿತ್ತು, ಪಾಪ ಒಬ್ಬನೇ ಬಂದಾನ್ರಿ ಅಂತ. ನನಗನ್ನಿಸ್ತು, ಜೊತೆಗೆ ಬಂದಿದ್ರು ಸಿಗೋದಕ್ಕಿಂತ ಮರ್ಯಾದೆ ಇದೇ ಚಲೋ ಐತಲ್ಲೋ ಮರೆ ಅಂತ. ಭಾಳ ಮಂದಿ ಜೊತೆಗೆ ಬಂದಿದ್ರು, ಅವ್ರಿಗೇನು ಅವ್ರ ಬಗ್ಗೆ ಯಾರಿಗೂ ಅನುಕಂಪನೇ ಇರಲಿಲ್ಲ. ಎಲ್ಲರೂ ನನ್ನ ನೋಡಿ ಅಯ್ಯೋ ಪಾಪ ಅನ್ನೋರು. ಅಂದು ವೈನಿ ಒಬ್ಬನೇ ಎಲ್ಲರ ಮೂಲ್ಯಾಗ ನಾನು ನಾಷ್ಟಕ್ಕೆ ಕುಂತಾಗ, ಊಟಕ್ಕೆ ಕುಂತಾಗ ಶೇಂಗಾ ಚಟ್ನಿ ಅದು ಇದು ಪುಡಿ ತಂದು ಭಾಳ ಪ್ರೀತಿಯಿಂದ ಕೊಡೋರು. ಆವಾಗ ನಮ್ಮ ಮನ್ಯಾಗಂದೆ, ನಿನ್ನ ಬಿಟ್ಟು ಹೋಗಿದ್ದ ಭಾಳ ಚಲೋ ಆಯ್ತು ನಾನು. ಎಷ್ಟು ಚಲೋ ಫೆಸಿಲಿಟೀಸ್ ಇತ್ತು ಅದರಲ್ಲಿ. ವೈನಿ ಅದನ್ನೆಲ್ಲ ಕೊಟ್ಟರು. ಲೈಫ್ ಈಸ್ ವೆರಿ ಬ್ಯೂಟಿಫುಲ್, ಎಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಪ್ಯಾಥೆಟಿಕ್ ಆಲ್ಸೋ. ಎಷ್ಟು ಸುಂದರವಾಗಿತ್ತು ಜೀವನ, ಎಷ್ಟು ರಮ್ಯವಾಗಿತ್ತು. ಯುರೋಪ್ಲಿಂದ ಬಂದರು, ಚಿತ್ರದುರ್ಗದ ಒಂದು ಸಮಾವೇಶಕ್ಕೆ ಬಂದರು, ಅಲ್ಲಿ JLM ಮೀಟಿಂಗ್ ಇತ್ತು. ನೆಕ್ಸ್ಟ್ ಮುಂದಿನ ವಾರನೇ ರೊಟ್ಟಿಯವರು ಹಿರಿಯರಾದ ಉಮಾಶ್ವರು ಹೇಳಿದ್ರೆ, ಇಲ್ಲ ಮಳಗಲಿಯವರು ಮನೆಯವ್ರಿಗೆ ಭಾಳ ಸೀರಿಯಸ್ ಇದೆ. ಏನು ಸೀರಿಯಸ್ ಇರ್ತದೆ, ಮೊನ್ನೆರ 1 ತಿಂಗಳು ಪ್ರವಾಸ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೆ ಕ್ಯಾನ್ಸರ್ ಆಗಿದೆ, ಭಾಳ ದಿವಸ ಬದುಕಂಗಿಲ್ಲ ಅಂದ್ಕೊಳ್ಳಿ. ಇಷ್ಟು ಶಾಕ್ ಆಯ್ತು ನಮಗೆ. ಆ ಎಷ್ಟು ತಮಾಷೆಯ ಖುಷಿ ಇತ್ತಲ್ಲ, ದಟ್ ಹ್ಯಾಸ್ ಬೀನ್ ಸಡನ್ಲಿ ಕೊಲ್ಯಾಪ್ಸ್ಡ್. ನನಗೆ ಉಮಾಶ್ವರು ಅವರೆಲ್ಲ ಕೇಳಿದ್ರು, ನೀವು ಬರ್ತೀರೇನು ನೋಡೋಕ್ಕಂತ. ಇಲ್ಲ, ನಾ ಬರೋಂಗಿಲ್ಲ ಅಂತ ಹೇಳಿದೆ. ಕೆಲವು ಮುಖಗಳನ್ನು ನಾವು ನಗುಮುಖವನ್ನೇ ನೋಡಬೇಕು, ದುಃಖದ ಮುಖಗಳನ್ನ ನೋಡಬಾರ್ದು. ಇನ್ನು ಅವ್ರು ಉಳಿಯಂಗಿಲ್ಲ ಅಂದಮೇಲೆ ನಾ ಏನು ಡಾಕ್ಟ್ರನ್ನು ಬಂದು ಏನು ಮಾಡೋದಿದೆ? ಅವರ ಅಂತ್ಯ ಸಂಸ್ಕಾರಕ್ಕೂ ಬರಲಿಲ್ಲ, ಅವ್ರ ಆಸ್ಪತ್ರೆಯಲ್ಲಿ ಇದ್ದಾಗೂ ಬರಲಿಲ್ಲ. ಯಾಕಂದ್ರೆ ನನ್ನ ಸ್ಮೃತಿಪಟದಲ್ಲಿ ಅನ್ನಪೂರ್ಣೆಯ ಸ್ವಭಾವದಲ್ಲಿರುವಂಥ ಒಬ್ಬ ತಾಯಿ ಚಿತ್ರ ಫಿಕ್ಸ್ ಆಗಿತ್ತು. ಅದಷ್ಟೇ ಇರಲಿ ಅಂತ ನಾನು ನಿರ್ಣಯ ಮಾಡಿದೆ. ಬೆಂಗಳೂರಿನಿಂದ ಗದಗಲಿಂದ ಬೆಳಗಾವಿಗೆ ಬರೋ ದೊಡ್ಡ ವಿಷಯ ಇರಲಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ನಮ್ಮ ಭಿತ್ತಿಯಲ್ಲಿ, ಚಿತ್ರದಲ್ಲಿ ಹಾಗೇ ಇರಬೇಕು, ಅದರ ಅಂತ್ಯ ಇರೋದಿಲ್ಲ. ಹಾಗೆ ವೈನಿಯವರು ಅನಿರೀಕ್ಷಿತವಾಗಿ ಹೋದ ಮೇಲೆ ನಮಗೆ ಬಹಳ ವ್ಯಥೆ ಇತ್ತು.
ಮಳಗಲಿಯವ್ರು ಇಷ್ಟು ಡಿಪೆಂಡ್ ಆಗಿದ್ರು ಹೆಂಗೆ ಇರ್ತಾರೋ ಏನೋ ಅಂತ. ಆದ್ರೆ ವೆನ್ ಯು ಆರ್ ಸೋ ಕ್ರಿಯೇಟಿವ್, ಯಾವಾಗ ನೀವು ಭಾಳ ಸೃಜನಶೀಲರಾಗಿರ್ತೀರಿ, ನಿಮಗೆ ಆಧ್ಯಾತ್ಮದ ಕಡೆ ಒಲವು ಬರ್ತದೆ, ಡಿಟ್ಯಾಚ್ಮೆಂಟ್ ಬರುತ್ತೆ. ಅಂಥ ಡಿಟ್ಯಾಚ್ಮೆಂಟನ್ನು ಅವರು ಬೆಳೆಸಿಕೊಂಡು ಮತ್ತೆ ನಮ್ಮ ಜೊತೆ ದುಬೈಗೂ ಬಂದಿದ್ದರು. ಅದಾದಮೇಲೆ ಅವ್ರು ನಿರಂತರ ಬರಿತಾ ಇದ್ದರು. ಬರಹ ಮತ್ತು ಓದು ಮನುಷ್ಯನನ್ನು ಯಾವತ್ತೂ ಜೀವಂತವಾಗಿಡ್ತದೆ. ಆ ಬರಹ ಮತ್ತು ಓದು ಇರಲಿಲ್ಲ ಅಂದ್ರೆ ಕೆಲವರು ರಿಟೈರ್ ಆದಮೇಲೆ ರಿಟೈರ್ ಆದೆ ಅನ್ನೋದನ್ನು ಮನಸ್ಸಿಗೆ ಹಚ್ಕೊಂಡೇ ಸತ್ತು ಹೋಗಿಬಿಡ್ತಾರೆ. ಎಷ್ಟೋ ಜನ ನಮ್ಮ ಸ್ನೇಹಿತರು ರಿಟೈರ್ ಆದ ಒಂದೇ ವರ್ಷಕ್ಕೆ ಸತ್ತು ಹೋಗ್ಬಿಟ್ರು. ಇನ್ನು ಕೆಲವರು ಅಧಿಕಾರದಲ್ಲಿರೋರು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಸತ್ತು ಹೋದರು. ಎಷ್ಟೋ ಜನ ಅಧಿಕಾರದಲ್ಲಿದ್ದಾಗ ಭಾಳ ದರ್ಪದಿಂದ ಮೆರೆದಿರ್ತಾರೆ, ಅವರು ರಿಟೈರ್ ಆದಮೇಲೆ ಅವರಿಗೆ ಅಟೆಂಡ್ರು ಕೂಡ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಅದು ಅಧಿಕಾರದ ದರ್ಪ. ಸೋಮಶೇಖರ್ ಸಾಹೇಬ್ರನ್ನ ನಾನು 82ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ, ವೆನ್ ಐ ವಾಸ್ ಸ್ಟೂಡೆಂಟ್. ಆವಾಗಿನಿಂದ ಈಗಿನವರೆಗೂ ಫಿಸಿಕಲಿನೂ ಹಂಗಿದ್ದಾರೆ, ಮೆಂಟಲಿನೂ ಹಂಗಿದ್ದಾರೆ, ಎಮೋಷ್ನಲಿನೂ ಹಂಗಿದ್ದಾರೆ. ಭಾಳ ಮಂದಿ ಫಿಸಿಕಲಿನೂ ವಿಕಾರಕ್ಕಾರ, ಮೆಂಟಲಿನೂ ಹುಚ್ಚರಕ್ಕಾರ, ಎಮೋಷ್ನಲಿ ವೆರಿ ಪೊಸೆಸಿವ್ ಅಕ್ಕಾರ. ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ಆಗ ಸಾಹಿತ್ಯ ಮತ್ತು ಸಂಸ್ಕೃತಿಯ ಟಚ್ ಇದೆ ಅಂತ ನೀವಿನ್ನೂ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಿ. ಆ ಸಾಂಸ್ಕೃತಿಕ ಸಂಪರ್ಕ ಇಲ್ಲದವ್ರ ಮುಖ ನೋಡಿದ್ದೀನಿ ನಾನು. ವಿದ್ಯೆ ಇಲ್ಲದವನ ಮುಖ ಹದ್ದಿಗಿಂತಲೂ ಕಡೆ ಅಂತಾರಲ್ರಿ. ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ತಾರ, ಜೀವನದೊಳಗೆ ಒಂದು ಅಕ್ಷರ ಓದಿರಂಗಿಲ್ಲ, ಒಂದು ಆಲಾಪ ಕೇಳಿರಂಗಿಲ್ಲ, ಸಂಗೀತ ಕೇಳಿರಂಗಿಲ್ಲ, ಸಿನಿಮಾ ನೋಡಿರಂಗಿಲ್ಲ, ಪುಸ್ತಕ ಓದಿರಂಗಿಲ್ಲ. ರವ 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 ರಾಕ್ಷಸ್ನಂಗೆ ನೆಗೆಟಿವ್ ಎನರ್ಜಿ ತುಂಬ್ಕೊಂಡಿರ್ತಾರೆ. ಅವಕ್ಕೇನಾರ ಅಧಿಕಾರ ಹೋದ್ರೆ ಆಕಾಶದಲ್ಲಿಂದ ಪೊದುಗ್ನ ಜಾರಿ ಬಿದ್ದವ್ರಂಗೆ ಕಂಗಾಲಾಕಿ ಕುಂದಿರ್ತಾರೆ. ಇದು ಹ್ಯೂಮನ್ ಟೆಂಡೆನ್ಸಿ. 72 ವರ್ಷ ಆಗಿದೆ, IAS ಅಧಿಕಾರಿ ಆಗಿದ್ದವರು, ಬೇಕಾದಷ್ಟು ಹುದ್ದೆಗಳಲ್ಲಿ ಕೆಲಸ ಮಾಡಿದವರು, ಆರಾಮಾಗಿರುವಷ್ಟು ಐಷಾರಾಮಿ ಬದುಕಿರ್ತದೆ. ಆದರೆ ಇದೆಲ್ಲ ಈ ಸಾಹಿತಿಗಳು, ಮಠಗಳು, ಇವರುಗಳೆಲ್ಲ ತಿರುಗಾಡಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬೇಕಾದಷ್ಟು ಗಡಿನಾಡಿಗೆ ಕೆಲಸವನ್ನು ಮಾಡಿ, ಮತ್ತು ಇನ್ನೂ ನಾನು ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೂ ನಿಲ್ಲಬೇಕನ್ನುವಂಥ ಆಸೆ. ಹಾಗೆ ಈಗ ಶರಣ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದು ನಾವು ಎಲ್ಲರೊಂದಿಗೆ ಬೆರಿಬೇಕು. ಯಾವಾಗ ನಮ್ಮ ಬದುಕಿನಲ್ಲಿ ಸೃಜನಶೀಲತೆ ಜೊತೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸೇವೆ ಸಲ್ಲಿಸುವ ಗುರಿ ಇರ್ತದೆ, ಆಗ ಮನುಷ್ಯ ಜೀವನೋತ್ಸಾಹದಿಂದ ತುಂಬಿರ್ತಾನೆ. ಆ ಜೀವನೋತ್ಸಾಹ ಇರ್ತದಲ್ಲ, ಅದೇ ನಮ್ಮ ಆಸ್ತಿ. ನೋಡಿ, ಮನುಷ್ಯನ ಉತ್ಸಾಹ ಅಂದ್ರೆ ಅವನ ಮನಸ್ಸು ಮತ್ತು ಅದರೊಳಗಿರುವ ಪ್ರಾಣ. ಇದು ಹೋಯ್ತು ಅಂದಮೇಲೆ ಸಾಹೇಬರು ಬಂದ್ರೆ ಅಂತಾರೆ, ಇದ್ದಾಗ ಹೋತು ಅಂದ್ಕೊಳ್ಳೋ ಬಾಡಿ ಇನ್ನೂ ಬರಲಿಲ್ಲ ಅಂತಾರೆ. ನೋಡ್ರಿ, 5 ನಿಮಿಷಕ್ಕೆ ಎಷ್ಟು ವ್ಯತ್ಯಾಸ ಆಗಿಬಿಡ್ತದೆ. ಅದ್ರೊಳಗೆ ಆತ್ಮ ಹೋತಂದ್ರೆ ಅವನು ಸಾಹೇಬ್ ಹೋಗಿ ಬಾಡಿ ಆಗಿಬಿಡ್ತಾನೆ. ಪಾಪ ಭಾಳ ರೆಸ್ಪೆಕ್ಟ್ಲೇ ಅವ್ನೇನ್ರ ಬರೀ ಸಾಹೇಬ್ರ ಕುಂದ್ರಂತ ಎಲ್ಲ ಚೇರ್ ಒರೆಸ್ತಾರಂತ ಮಾಡಿರನ, ಅವನು ಕುಣ್ಯಾಗಿಡವನು ಲೇಟ್ ಆಗಿದ್ದಂತ ಜಾಡಿಸಿ ಒದ್ದಿಟ್ಟು ಬಿಡ್ತಾನೆ. ಅದು ನೋಡಿದ್ರಿಗೆಲ್ಲ ಕೆಟ್ಟಾಗತ್ತೆ. ಆ ಆತ್ಮ ಏನಾದರೂ ಎಲ್ಲರೂ ಸೆಲ್ಯೂಟ್ ಹೊಡೋದನ್ನು ನೋಡಿ, ಯಾಕೋ ನನಗೆ ಸರಿ ಸೆಲ್ಯೂಟ್ ಹೊಡಿಲಿಲ್ಲ ಅಂತ ಸಿಟ್ಟಾಗವ, ಇದನ್ನು ನೋಡಿದ್ರೆ ಹೆಂಗಿತ್ತಪ್ಪ ಅಂತ ಅನಿಸ್ತದೆ ನಮಗೆ. ಬದುಕು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ನಮ್ಮ ಹುಟ್ಟು ಮತ್ತು ಸಾವಿನಲ್ಲಿ. ಹಾಗೆ ಹುಟ್ಟು ಮತ್ತು ಸಾವಿನಲ್ಲಿಯೂ ಕೂಡ ಒಂದು ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮಳಗಲಿಯವರು ಎಷ್ಟು ಸ್ನೇಹಮಯವಾಗಿರ್ತಾರೆ. ಸಾಹಿತ್ಯ ಪರಿಷತ್ತು, ಜಾಗತಿಕ ಲಿಂಗಾಯತ್ ಮಹಾಸಭಾ, ಶರಣ ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯ ಪರಿಷತ್ತು, ನೋಡೋರಿಗೆ ಇದೇನೋ ಮಾಡೋಕ್ಕೇನು ಕೆಲಸನೇ ಇಲ್ಲ ಅನ್ನಪ್ಪ ಅನಿಸ್ತದೆ. ಆದ್ರೆ ಯಾಕೆ ಮನುಷ್ಯ ಕೆಲಸ ಇಲ್ದವ್ರಂಗೆ ಇರಬೇಕಾಗಿತ್ತು ಅಂದ್ರೆ, ಇವರು ಭಾಳ ಕೆಲಸ ಮಾಡೋರಂಗೆ ಇರ್ತಾರಲ್ಲ. ಕೆಲವ್ರನ್ನ ಕೇಳ್ತೀರಿ, ಏನು ಮಾಡ್ತೀರಿ ಸರ್ ನೀವು ಅಂತ. ಸರ್, ಬೆಳಗ್ಗೆ ಎದ್ದು 5 ಕಿಲೋಮೀಟ್ರ್ ವಾಕ್ ಹೋಗ್ತೀನಿ ರೀ. ಮತ್ತೇನು ಮಾಡ್ತೀರಿ ಸರ್? ಕರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ರೀ. ಮತ್ತೇನು ಮಾಡ್ತೀರಿ ಸರ್? ಕರೆಕ್ಟ್ 1:15ಗೆ ಊಟ ಮಾಡ್ತೀನಿ ಸರ್. ಮತ್ತೇನು ಮಾಡ್ತೀರಿ? 4:15 ತನಕ ಮಲಗ್ತೀನಿ ಸರ್. ಮತ್ತೇನು ಮಾಡ್ತೀರಿ? ಸಂಜೆ ಮುಂದೆ ಮತ್ತೆ ಕಾಫಿ ಕುಡ್ದು ಮತ್ತೆ ವಾಕಿಂಗ್ ಹೋಗ್ತೀನಿ ರೀ. ಓಹೋ, ಹಂಗಂದ್ರೆ ನೀವು ಮನೆಗೂ ಭಾರ, ನೀವು ವಾಕ್ ಮಾಡುವ ಭೂಮಿಗೂ ಭಾರ. ನೋಡಿರಿ, ಇದನ್ನು ಭಾಳ ಸಾಧನೆ ಅನ್ನಂಗೆ ಹೇಳ್ಕೊತಾರೆ. ಇಲ್ಲೆಲ್ಲರ ದೇರ್ ಇಸ್ ನೋ ಸ್ಪೇಸ್ ಫಾರ್ ಎನಿ ಪಬ್ಲಿಕ್ ಕಾಂಟ್ರಿಬ್ಯೂಷನ್. ಸಾರ್ವಜನಿಕವಾಗಿ ನಿಮ್ದು ಏನಾರು ಕೊಡುಗೆ ಐತೆ ಅಂದರೆ ಏನೂ ಇಲ್ಲ. ರಿಟೈರ್ ಆದಮೇಲೆ ದೇಹನ ಭಾಳ ಕರೆಕ್ಟ್ ಇಟ್ಕೊಳ್ಳೋದೇ ಒಂದು ಸಾಧನೆ ಅಂತ ತಿಳ್ಕೊಂಡಿರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪಾಪ ವಾಕಿಂಗ್ ಹೋಗೋರು ಮತ್ತು ನಾನು ನೋಡಿ ಬೇಜಾರು ಮಾಡ್ಕೊಬೇಡ್ರಿ, ನಾಳೆ ಹೋಗ್ರಿ, ಅದಕ್ಕೇನು ತಪ್ಪಿಲ್ಲ. ಹೋಗೋದ್ರ ಜೊತೆಗೆ ವಾಟ್ ಬೆಸ್ಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿಸ್ ಸೊಸೈಟಿ, ಸಮಾಜಕ್ಕೆ ನಾ ಏನು ಕೊಡಬಲ್ಲೆ, ಸಮಾಜಮುಖಿಯಾಗಿ ನಾ ಏನು ಕೆಲಸ ಮಾಡಬಲ್ಲೆ. ಎಲ್ಲರೂ ಹೇಳ್ತಾರೆ ನಾವೆಲ್ಲ ಭಾಳಷ್ಟು ಗಳಿಸೋದು ಯಾಕಪ್ಪ ಅಂದ್ರೆ ಕೊನೆಗೆ ಸುಖವಾಗಿರೋದಕ್ಕೆ, ಆರಾಮಾಗಿರಲಿಕ್ಕೆ ಅಂತ. ಆ ಸುಖ ಅನ್ನೋದು ಕೂಡ ಎಲ್ಲಿದೆ? ಇಹಪರದ ಸುಖವನ್ನು ಲೆಕ್ಕ ಮಾಡದೆ ಈಗ ಸಮೂಹ ಪ್ರಜ್ಞೆಯಲ್ಲಿ ಬದುಕುವಂಥ ಸೋಷಿಯಲ್ ಲೈಫ್, ಒಂದು ಸಾಮಾಜಿಕ ಬದುಕಿನಲ್ಲಿದೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿದೆ. ಹಾಗೆ ಎಲ್ಲರೂ ಆರಂಭದಿಂದಲೂ ಅನ್ನಪೂರ್ಣಕ್ಕವ್ರನ್ನ ನೆನಪು ಯಾಕೆ ಮಾಡ್ಕೊಂಡ್ರಂದ್ರೆ, ನಾವು ಬದುಕಿದಾಗ ಸತ್ತ ಮೇಲೆ ಜೀವಂತವಾಗಿಡುವಂಥ ಒಂದು ಪ್ರಕ್ರಿಯೆ ಅಂತ ಸೋಮಶೇಖರ್ ಸಾಹೇಬ್ರು ಹೇಳಿದರು. ನಾವು ಬದುಕಿದ್ದಾಗೂ ಮಂದಿಗೆ ಪರಿಚಯ ಇರೋಂಗಿಲ್ಲ, ಸತ್ತ ಮೇಲೂ ಮಂದಿಗೆ ಪರಿಚಯ ಆಗೋದಿಲ್ಲ. ಆದ್ರೆ ಡೆತ್ ಈಸ್ ಎ ಟೆಂಪ್ರರಿ ಪಾಸ್, ದ ರಿಯಲ್ ಬ್ಯೂಟಿ ಸ್ಟಾರ್ಟ್ಸ್ ಆಫ್ಟರ್ ಡೆತ್. ಹಾಗೆ ಅನ್ನಪೂರ್ಣಕ್ಕವರ ನಿಜವಾದ ಜರ್ನಿ ಈಗ ಪ್ರಾರಂಭ ಆಗಿದೆ. ನಮ್ಮ ನೆನಪಿನ ಮೂಲಕ
ಮರೆವೇ ಅಸ್ತಮಾನ ನೆನವೇ ಉದಯ ಅನ್ನೋ ಹಾಗೆ ಶರಣರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರ ಕೃತಿಗಳ ಮೂಲಕ ಇವತ್ತು ಜೀವಂತವಾಗಿಡುವಂಥ ಕೆಲಸವನ್ನು ಮಾಡಿ 1ನೇ ವರ್ಷಕ್ಕೇ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿ ತಮ್ಮ 7 ಕೃತಿಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಮಿತ್ರರು ವಿಮರ್ಶಕರು ಆಗಿರುವಂಥ ಜಗಜಿಂಪಿ ಸರ್ ಹೇಳಿದ್ರು, ಯಾವುದೇ ಕೃತಿಯನ್ನು ನಾವು ಕಟು ವಿಮರ್ಶೆಯಿಂದ ನೋಡಬಾರ್ದು ಅಂತ. ಬರೀ ಕೃತಿಗಳನ್ನಲ್ಲ, ವ್ಯಕ್ತಿಗಳನ್ನು ನಾವು ಕಟು ವಿಮರ್ಶೆಯಿಂದ ನೋಡಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕೃತಿಗೂ ಅದರದೇ ಆದ ಮಿತಿಗಳಿರ್ತಾವೆ. ಹಾಗೆ ವ್ಯಕ್ತಿಗಳನ್ನು ಕೃತಿಗಳನ್ನು ಕಟು ವಿಮರ್ಶೆಯಿಂದ ನೋಡ್ತಾ ನೋಡ್ತಾ ನಾವು ನಮ್ಮ ಅಸ್ತಿತ್ವ ಏನು ಅನ್ನೋದನ್ನು ಮರೆತು ಬಿಡ್ತೀವಿ, ಕಳ್ಕೊಂಬಿಡ್ತೀವಿ. ಹಾಗೆ 93ರಲ್ಲಿ ನಾವು ಒಥೆಲೋ ನಾಟಕ ಮಾಡಿದ್ವಿ ಶೇಕ್ಸ್ಪಿಯರಂದು. ಜಗಜಂಪಿ ಸರು ಅದನ್ನು ನೋಡ್ಲಿಕ್ಕೆ ಬಂದಿದ್ದರು. ಅದ್ರ ವಿಮರ್ಶೆಯನ್ನು ನೋಡಿ ನಾನು ಅಂದೆ, ಸರ್ ನಾನು ಹಂಗೆ ಆ್ಯಕ್ಟೇ ಮಾಡಿರಲಿಲ್ಲ, ಹಂಗೆ ಯಾಕೆ ಬರ್ದಿರಿ ಎಂದೆ. ಇಲ್ಲ, ನಿಮಗೆ ಮುಂದೆ ಪ್ರೇರಣೆ ಆಗಲಿ ಅಂತ ಹಂಗೆ ಬರೆದಿದ್ದೀನಿ ಅಂತಂದರು. ಅಂದರೆ ಅಲ್ಲಿಯ ಒಂದು ವಿಮರ್ಶೆಯಲ್ಲೂ ಕೂಡ, ಬದುಕನ್ನು ಕಾಣುವ ದೃಷ್ಟಿಕೋನದಲ್ಲೂ ಕೂಡ ಒಂದು ನಾವೀನ್ಯತೆ ಇರ್ತದೆ. ಇವತ್ತು ನಾವು ಕೊನೆಯದಾಗಿ ನಾವೇನಿರಬೇಕಿತ್ತು ಅದಿಲ್ಲ. ರಾಜಕಾರಣಿಗಳೇ ಆಗಿಲ್ಲ, ಮಠಾಧೀಶರಾಗಿಲ್ಲ, ಸಾಹಿತಿಗಳು ಸಾಹಿತ್ಯಗಳ ಹಾಗೆ ಇಲ್ಲ. ಎಲ್ಲರೂ ಅವ್ರು ಹಂಗಿಲ್ಲ ಇವ್ರು ಹಂಗಿಲ್ಲ ಅಂತ ಬೇರೆ ಆರೋಪ ಮಾಡೋದೇನು? ಮೊದಲು ನಾವು ಹೆಂಗಿರ್ಬೇಕು ಹಂಗಿಲ್ಲ, ನಾವು ಹೆಂಗಿರ್ಬೇಕು ಹಂಗಿಲ್ಲದ ಕಾರಣಕ್ಕೆ ಅವ್ರು ಹೆಂಗಿರ್ಬೇಕು ಹಂಗಂಗಿಲ್ಲ. ಹೇಳ್ತೀವಿ ನೋಡೋಣ, ಜನ ಭಾಳ ಕೆಟ್ಟುಬಿಟ್ಟಾರಂತ ರಾಜಕಾರಣಿಗಳು ಭಾಳ ಕೆಟ್ಟುಬಿಟ್ಟಾರಂತ ಜನ ಅಂತಾರೆ. ಆದರೆ ಮಹಾಕಳ್ಳರು ಇವರು ಅವ್ರನ್ನ ಕೆಡಿಸಿ ಅವ್ರು ನಮ್ಮನ್ನು ಕೆಟ್ಟಿದ್ದಾರೆ, ನಾವು ಅವ್ರನ್ನ ಕೆಟ್ಟಿದ್ದೇವೆ ಅಂತ ಆರೋಪ ಮಾಡ್ತೀವಿ. ಬದುಕಂದರೆ ಪರಸ್ಪರ ಆರೋಪ ಮಾಡೋದಲ್ಲ. ಎಲ್ಲ ಬದಲಾವಣೆಗೂ, ಎಲ್ಲ ಕೆಟ್ಟ ಸ್ಥಿತಿಗೂ ನಾನೇ ಕಾರಣ ಅನ್ನುವಂಥ ಪ್ರಜ್ಞೆ ಬರಬೇಕು. ಐ ಆಮ್ ರೆಸ್ಪಾನ್ಸಿಬಲ್, ನಾಟ್ ಅದರ್ಸ್. ಎಲ್ಲಿವರೆಗೂ ನಾನು ಜವಾಬ್ದಾರಿ ಅಲ್ಲ ಅನ್ನುವಂಥ ಭಾವನೆ ನನಗೆ ಬರೋಂಗಿಲ್ಲ, ಸಮಾಜದಲ್ಲಿ ನಾವು ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗಂತೂ ಭಾಳ ಕೆಟ್ಟ ದುರಿತ ಕಾಲದಲ್ಲಿದ್ದೀವಿ ಅಂತ ಎಲ್ಲರೂ ಮಾತಾಡ್ತಾರೆ. ಯಾಕಂದರೆ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ಎಷ್ಟು ಕೆಟ್ಟ ಕಾಲ ಬರ್ಬೇಕಂದ್ರೆ ಇನ್ನು ಕೆಡದೇ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಕೆಟ್ಟ ಕಾಲ ಬರ್ಬೇಕಂತ. ಇನ್ನೂ ಅಷ್ಟು ಬಂದಿದೆ ಇಲ್ಲೋ ಸಾಹೇಬ್ರೆ, ಇನ್ನೂ ಸ್ವಲ್ಪ ಕೆಡೋದೇನಾರು ಬಾಕಿ ಇದೆ ಅಂತ ಅವರು ಆ್ಯಸ್ ಎ ಅಡ್ಮಿನಿಸ್ಟ್ರೇಟಿವ್ ಆಗಿ ಎಡಿಟರ್ ಸೋಮಶೇಖರ್ ಸಾಹೇಬ್ರು ಹೇಳಬೇಕು. ಏನು ಪಾಪದ ಕೂಡ ತುಂಬಿದೆಯೋ ಇನ್ನೂ ತುಂಬೋದ್ರಲ್ಲಿ ಇದೆಯೋ ಅಂತ. ಅಂಥದ್ರಲ್ಲೂ ಕೂಡ ನಮಗೆ ಹೋಪ್ಸ್ ಏನಂದ್ರೆ ಮಾನವೀಯ ಸಂಬಂಧಗಳು, ಪ್ರೀತಿ, ವಿಶ್ವಾಸ. ಮುಂಜಾನೆ ಅಂದ್ಕೊಳ್ಳೋ ಎದ್ರೇನಪ್ಪ ಅಂತ ಕೇಳೋದು, 10 ಗಂಟೆಗೆ ಸಿಕ್ಕರೆ ನಾಷ್ಟ ಆಯ್ತಾನಂತ ಕೇಳೋದು, ಮಧ್ಯಾಹ್ನ ಊಟ ಆಯ್ತಾನಂತ ಕೇಳೋದು, ಇಷ್ಟು ಕೇಳುವಷ್ಟು ಸೌಜನ್ಯ ಇರದಂಥ ಬಂಧನದ ದುರಿತ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಸೀನಿಯರ್ ಸಿಟಿಸನ್ಸ್ ಆರೋಪ ಏನಂದ್ರೆ, ನನ್ನ ಮಗ ನನಗೆ 25,000 ರೂಪಾಯಿದು ಫೋನ್ ಕೊಡಿಸ್ಯಾನ್ರಿ, ಆದ್ರೆ ಏನಾಗೈತಾನ ಒಂದು ಕಾಲ ಬರವಲ್ಲ, ಫೋನ್ ಕಾಲ ಬರವಲ್ಲ, ಇದಕ್ಕೆ ಕೆಟ್ಟೈತಾನ ಅಂತಾರೆ. ಅದು ಕೆಟ್ಟಿಲ್ಲ, ಯಾರು ಫೋನ್ ಮಾಡವಲ್ರು. ಫೋನ್ ಮಾಡಲಾರ್ದಷ್ಟು ನಮ್ಮ ಬಂಧುಗಳು ಕೆಟ್ಟಾರ, ಫೋನ್ ಮಾಡಲಾರ್ದಷ್ಟು ನಮ್ಮ ಮಕ್ಕಳು ಕೆಟ್ಟಾರ, ಫೋನ್ ಮಾಡಲಾರ್ದಷ್ಟು ನಮ್ಮ ಸಂಬಂಧಗಳು ಕೆಟ್ಟಾವ. ಅದಕ್ಕೆ ನಾವು ವಸ್ತುಗಳ ಜೊತೆ ಆಟ ಆಡ್ತಾ ಇದ್ದೀವಿ, ತಂತ್ರಜ್ಞಗಳ ಜೊತೆ ಆಟ ಆಡ್ತಾ ಇದ್ದೀವಿ. ವಿ ಆರ್ ಪ್ಲೇಯಿಂಗ್ ವಿತ್ ಎ ಟೆಕ್ನಾಲಜಿ, ವಿ ಆರ್ ನಾಟ್ ರೆಡಿ ಟು ಪ್ಲೇ ವಿತ್ ಹ್ಯೂಮನ್ ಬೀಯಿಂಗ್ಸ್. ಹಾಗೆ ನಮ್ಮ ಬದುಕನ್ನು ನಾವು ನಮಗೆ ಸರಿಕಂಡಂಗೆ ಬದುಕೋ ಹಾಗೆ, ನಾವು ಸರಿಕಂಡ ರೀತಿಯಲ್ಲಿ ಇರುವ ಹಾಗೆ ಈ ಬಾಂಧವ್ಯಗಳು, ಸಂಬಂಧಗಳು ಇರಲಿ ಅನ್ನೋ ಕಾರಣಕ್ಕೆ ಮಳಗಲಿಯವರು ಒಂದು ನೆಪವಾಗಿಟ್ಟುಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ. ಪುಣ್ಯ ಸ್ಮರಣೆಯಲ್ಲಿ ನಮ್ಮ ಮಕ್ಕಳು ಜಾಹೀರಾತು ಹಾಕ್ತಾರೆ, 1ನೇ ವರ್ಷ ಹಾಕ್ತಾರೆ, 2ನೇ ವರ್ಷ ಹಾಕ್ತಾರೆ. ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ಸಾಗಿದ್ದೇವೆ ಅಂತ ಬರೆದಿರ್ತಾರೆ ಅದರಲ್ಲಿ. ನನಗೆ ನಮ್ಮ ಇವ್ರು ಹೇಳಬೇಕು, ಮುರುಗೇಶ್ ಅವರು, ಹಂಗೆ ಬರೆದಿರ್ತಾರಲ್ಲ, ಆ ಪೇಪರ್ ಏನರ ಸ್ವರ್ಗಕ್ಕೆ ಹೋಗ್ತೈತೇನ್ರಿ ಅವ್ರು ಓದ್ತಾರನ ಅಂತ. ಜಾಹೀರಾತಿನಾಗ ಹಂಗೆ ಹಾಕ್ತಿರಲ್ಲ, ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ಸಾಗಿದ್ದೇವೆ ಅಂತ ದುಃಖ ತಪ್ತ ಮಕ್ಕಳು ಬರೆದಿರ್ತಾರಲ್ಲ. ಖರೆ ಅಂದ್ರೆ ಅವ್ರು ಓದಂಗಿಲ್ಲ ನ್ಯೂಸ್ ಪೇಪರ್, ಆದರೂ ಯಾಕೆ ಹಂಗೆ ಬರೀತಾರೋ ನಂಗೆ ಗೊತ್ತಿಲ್ಲ. ಯಾರು ಕಾಯಿನ್ ಮಾಡಿದ್ರು ಏನು ಅದನ್ನು ಸೆಂಟೆನ್ಸ್ ಇನ್ನೂ ಗೊತ್ತಿಲ್ಲ. ಅಂದ್ರೆ ಇವರು ತಮ್ಮನ್ನು ತಾವು ಜಸ್ಟಿಫೈ ಮಾಡ್ಕೊತಾರೆ, ಮರ ನಿನ್ನಿನ್ನೂ ಮರ್ತಿಲ್ಲ ಅಂತ. ಕೊನೆಗೆ ಮಗ ಅಂತಾನೆ, ಹೋಗೋ ಮರ 5 ವರ್ಷ ಆಯ್ತು, ಜಾಹೀರಾತು ಕೊಟ್ಟು ಸಾಕಾಯ್ತು, ರೇಟ್ ಜಾಸ್ತಿ ಆಗವು, ಬಿಟ್ಬಿಡನ್ಬಿಡು ಈ ವರ್ಷ ಅಂತಾನೆ. ಆ ಫೋಟೋನು ಮಾಯ ಆಯ್ತು, ಜಾಹೀರಾತು ಮಾಯ ಆಯ್ತು ನೋಡ್ರಿ 6ನೇ ವರ್ಷಕ್ಕೆ. ಅದಕ್ಕೆ ನಾನಿದ್ದೇನೆ, ನನಗೆ ಭಾಳ ಬೆಲೆ ಇದೆ, ನಾನು ಭಾಳ ಶಾಣೆ, ನನ್ನ ಅಸ್ತಿತ್ವ ಭಾಳ ದೊಡ್ಡದಂತ ನಾವೇನು ಹಾರಾಡ್ತೀವಲ್ಲ, ನಮಗೆ ಭಾಳ ಅಂದ್ರೆ 5 ವರ್ಷ ಅಂತ ತಿಳ್ಕೊಬೇಕು ಆಫ್ಟರ್ ಡೆತ್. ಅದು ಭಾಳ ಹಂಗೆ. ಇನ್ನೂ ಚಲೋ ಮಕ್ಕಳು ಇದ್ರೆ, ಯಾರು ನಾವು ಅಷ್ಟು ಚಲೋ ಕೆಲಸ ಮಾಡಿದ್ರೆ, ಇಲ್ಲದ್ರೆ ದ ನೆಕ್ಸ್ಟ್ ಮೂಮೆಂಟ್ ಅವರೇನು ಸ್ಮಶಾನದಿಂದ ಬರೋ ಮುಂದೆ ದಾರಿಯೊಳಗೆ ಬೆಸ್ಟ್ ಹೋಟೆಲ್ನಾಗ ಇಡ್ಲಿ ವಡ ತಿಂತಾರಲ್ಲ, ಅವತ್ತ ನಮ್ಮ ಕತೆ ಮುಗೀತು. ಬಾಬು ಎಷ್ಟು ಹೈರಾಣ್ರಿ, ಮುಂಜಾನೆಯಿಂದ ಬಿಸ್ಲಾಗ ಸಾಕಾಗಿ ಹೋಗಿತ್ತು, ಏನೈತ್ರಿ ಜೀವನದಾಗ ಅಂತ ಅಲ್ಲೇ ಅಂತಿರ್ತಾರೆ. ಸ್ವಲ್ಪ ಯಾವ ಹೋಟೆಲ್ ಅದು ಈ ಬೆಳಗ್ಗೆ ಇಳಿಸಿದ್ರಲ್ಲ, ರಾಮದೇವ್ ಹೋಟೆಲಿಗೆ ಬಂದ ಕೂಡ ಸ್ಮಶಾನ ಇರೋಕ್ಕೆ ಪಟಕ್ನ ನೆನಪಾಗ್ಬಿಡ್ತೈತಿ. ಅಲ್ಲಿ ಇಡ್ಲಿ ವಡ ನೋಡಿದ ಕೂಡಲೇ ಏನೈತ್ರಿ ಜೀವನದಾಗ ಅನ್ನೋದು ಹೋಗೇ ಹೋತು, ಏನಾರು ಇರ್ಲಿ ಬಿಡ್ರಿ ಸರ್, ಒಂದು ಇಡ್ಲಿ ವಡ ತಿಂದು ಹೋಗೋಣ ಅನ್ನೋದು. ಸ್ನಾನ ಆಮೇಲೆ ಮಾಡೋದು ತೋಡ್ರಿ, ನಾವೇನು ಲಿಂಗಾಯತ್ರಿ, ನಮಗೇನು ಸೂತಕ್ಕಿಲ್ಲ ಅನ್ನೋದು. ಬೇಕಾದಾಗ ಸೂತಕ್ಕಿಲ್ಲ ಅನ್ನೋದು, ಬೇಡಾದಾಗ ಸೂತಕೈತೆ ಅನ್ನೋದು. ಹೆಂಗೆ ಬೇಕಂಗೆ ನಮ್ಮ ರೂಲ್ಸು, ರೆಗ್ಯುಲೇಷನ್ಸು, ಸಂಬಂಧಗಳು ಹೆಂಗೆ ಬೇಕಂಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದು ಮನುಷ್ಯನಿಗಷ್ಟೇ. ಬಿಕಾಸ್ ಮ್ಯಾನ್ ಈಸ್ ವೆರಿ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಸೋಷಿಯಲ್ ಎನಿಮಲ್. He can convert and flexible way all his rules created by him only.
ನಾವೇ ಹಾಕಿಕೊಂಡ ನಿರ್ಬಂಧಗಳನ್ನು ನಮಗೇ ಬೇಕಾದಾಗ ಬದಲಾಯಿಸೋದೇ ನಮ್ಮ ಜಾಣತನ. ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷತೆ ಏನು ಅಂದ್ರೆ ಹಂಗೆ ಬಂದರೆ ಹಾಗೆ, ಹಿಂಗೆ ಬಂದರೆ ಹೀಗೆ. ಅಂಥ ಸಂದರ್ಭದಲ್ಲೂ ಕೂಡ ನೋವಲ್ಲಿ ದುಃಖ, ದುಃಖದಲ್ಲಿ ನೋವು, ಗೆಲುವಿನಲ್ಲಿ ಸೋಲು, ಸೋಲಿನಲ್ಲಿ ಗೆಲುವು ಏನಿದ್ರು ಮಳಗಲಿಯವರೇ ಅನ್ನಪೂರ್ಣಕ್ಕವರು ಸ್ವಲ್ಪ ನೀವು ನಮ್ಮ ಕೂಡ ಇರಲಿ ಅಂತ ಬಿಟ್ಟು ಹೋಗ್ಯಾರ ನಿಮ್ಮನ್ನು. ಬರೀ ಅವ್ರು ಕೂಡ ಇದ್ದಿದ್ದು ನಮಗೇನು ಸಿಗ್ತಾ ಇದ್ದಿಲ್ಲ. ನೀವು ಯಾವಾಗ ಕೂಡ ವೈನಿಯರು ಕೂಡ ಸಿಗಬೇಕು. ನಿಮ್ಗೆ ಏನಾರು ಅನ್ಬೇಕಂದ್ರೆ ಅನ್ನೋಕ್ಕಾಗಂಗಿಲ್ಲ, ವೈನಿಯರು ಇರ್ತಿದ್ರು, ರಿಸ್ಟ್ರಿಕ್ಷನ್ ಇತ್ತು. ಅದಕ್ಕೆ ನಾವು ಈ ದುಃಖವನ್ನು ಸಾವನ್ನು ಹೇಗೆ ತೊಗೋಬೇಕು ಹಂಗೆ ತೊಗೊಳ್ಳೋಣ. ಆಮೇಲೆ ಒಂದು ದಿವಸ ಎಲ್ಲರೂ ಹೋಗದೆ, ನಾವು ಹೋಗದ, ನೀವು ಹೋಗದ, ಎಲ್ಲರೂ ಹೋಗದೆ, ಹೋಗೋದಕ್ಕಿಂತಲೂ ಮುಂಚೆ ಜೀವನದ ಪ್ರತಿ ಕ್ಷಣವನ್ನು ಹೌ ಯು ಎಂಜಾಯ್ ಈಚ್ ಮೂಮೆಂಟ್ ಆಫ್ ಯುವರ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್. ಅದು ಬಿಟ್ಟು ನಾನು ಅವ್ರ ಸಲುವಾಗದೀನಿ, ಇವ್ರ ಸಲುವಾಗದೀನಿ, ಸಮಾಜದ ಸಲುವಾಗದೀನಿ, ಎಲ್ಲ ಸುಳ್ಳು. ನಾನು ನನ್ನ ಸಲುವಾಗದೀನಿ, ನನ್ನ ಅಸ್ಮಿತೆಗಾಗಿದ್ದೀನಿ, ನನ್ನ ಖುಷಿಯಾಗಿದ್ದೀನಿ. ಇದೆಲ್ಲ ಇರೋದ್ರ ಜೊತೆಗೆ ನನ್ನ ಸುತ್ತಲೂ ಇರೋರಿಗೆ ಹೇಗೆ ನಾನು ಅನ್ನಿಸ್ತೀನಿ, ಹೇಗೆ ನಾನು ಅನ್ನಿಸ್ಬೇಕು. ಇಫ್ ಇಟ್ ಈಸ್ ಪಾಸಿಟಿವ್, ಇಫ್ ಇಟ್ ಈಸ್ ಹೆಲ್ದಿ, ಇಫ್ ಇಟ್ ಈಸ್ ಗಿವಿಂಗ್ ಎನಿ ಕೈಂಡ್ ಆಫ್ ಇನ್ಸ್ಪಿರೇಷನ್, ದಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್. ಅಂಥ ಒಂದು ಕಾರಣದಲ್ಲಿ ಸೋಮಶೇಖರ್ ಅಂಥವರು ಎಲ್ಲ ಹಿರಿಯರು, ವಯೋವೃದ್ಧರು, ಜ್ಞಾನವೃದ್ಧರು ಸಾಕ್ಷಿಯಾಗಿದ್ದಾರೆ. ಹಿಂಗೆ ನಾವು ಪದೇ ಪದೇ ಸಾಕ್ಷಿ ಆಗ್ತಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊತ ಹೋಗಬೇಕು. ನಮ್ಮ ಮೊಬೈಲನ್ನು ರಾತ್ರಿ ನೆನಪು ಮಾಡಿ ಹೆಂಗೆ ಚಾರ್ಜಿಗೆ ಹಾಕ್ತೀವಲ್ಲ, ಪ್ರತಿದಿನ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ, ಸಂಘಜೀವಿಗಳಾಗಿದ್ದುಕೊಂಡು ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಳ್ತಾ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಬದುಕೋಣ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ.